ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯಂತ್ ಕರ್ಮಕಾಂಡವನ್ನ ಬಿಟ್ಲ ಫಂಕ್ಷನ್ ಅಲ್ಲಿ ಜಾನು ಏನಾಯ್ತು, ಏನ್ ಕಥಾ, ವೆಂಕಿ ಅಮ್ಮನನ್ನ ಕರೆತಂದ್ಲ ಜಾನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಂತು ಆಡ್ತಿರೋ ಆಟಕ್ಕೆ ನಿಜಕ್ಕೂ ಕೂಡ ಲಗಾಮ ಹಾಕುವುದಕ್ಕೆ ಜಯಂತ್ ಸಿದ್ಧವಾಗಿದ್ದಾರೆ. ಇಲ್ಲಿ ಸಂತು 50 ಲಕ್ಷ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಅವರ ದುರಾಸೆಯನ್ನ ಯೂಸ್ ಮಾಡ್ಕೊಂಡಂತಹ ಅವ್ರಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಸರಿಯಾಗಿ ಪಂಗನಾಮ ಹಾಕಿದ್ದಾರೆ ಸಂತು ಮತ್ತೆ ಅರಿಗೆ. ಯಾವಾಗಲೂ ಕೂಡ ಅಡ್ಡದಾರಿಯಲ್ಲಿ ಹೋಗಿ 1ಕ್ಕೆ 10 ರೂಪಾಯಿ ಮಾಡಬೇಕು ಅನ್ಕೊಂಡು ದುರಾಸೆ ಮನುಷ್ಯನಾಗಿರ್ತಕ್ಕಂಥ ಸಂತು ಮತ್ತೆ ಕೆಟ್ಟಾಗೆ ಬೀಳ್ಸಿದ್ದಾರೆ ಅವರ ಫ್ರೆಂಡ್ ಅಂತಾನೆ ಹೇಳ್ಬೋದು. ಕೊನೆಗೂ ಕೆಟ್ಟಾಗೆ ಬಿದ್ದು 50 ಲಕ್ಷ ರೂಪಾಯಿಯನ್ನ ಕಳ್ಕೊಂಡಿರ್ತಕ್ಕಂಥ ಸಂತು ಮತ್ತೆ ಹರಿ ಮತ್ತೆ 50 ಲಕ್ಷವನ್ನ ಹೊಂದಿಸ್ಬೇಕಾಗಿದೆ. ಇತ್ತ ಕಡೆ ಸಂತು ಮನೆ ಆಸ್ತಿಯನ್ನ ಆಡ್ಬಿಟ್ಟಿದ್ದಾರೆ, ಅತ್ತ ಕಡೆ ಹರಿ ಅತ್ತೆಯಿಂದ ಕಿತ್ಕೊಂಡು ಬಂದಿದ್ದಾರೆ. ಈ ಕಡೆ ಅತ್ತೆಗೆ ಮರಳಿ ವಾಪಸ್ ಕೊಡ್ಬೇಕಾಗಿದೆ, ಇಲ್ಲಾಂದ್ರೆ ಖಂಡಿತ ಮನೆಯಲ್ಲಿ ಅಂತಾನೆ ನಡೆದು ಹೋಗುತ್ತಾ. ಇತ್ತ ಕಡೆ ಸಂತು ಕೂಡ ಮತ್ತೆ ಮನೆಯನ್ನ ಬಿಡಿಸ್ಕೋಬೇಕಾಗಿದೆ. ಈ ಕಡೆ ಫೈನಾನ್ಷಿಯಲ್ ಮನೆ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಮನೆಯನ್ನ ಹರಾಜು ಹಾಕ್ತಾರೆ, ಏನಪ್ಪಾ ಮಾಡುದು ಅಂತ ಹೇಳಿ ಸಂತು ತಲೆ ಕೆಡಿಸ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಬೇರೆ ದಾರಿ ಕಾಣದೆ ಮತ್ತೆ ಜಯಂತ್ನ ಮೊರೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಯಾಕಂದ್ರೆ ಇಲ್ಲಿ ಜಯಂತ ಲಲಿತಾ ಅವರನ್ನ ಸಾಯಿಸಿರ್ತಕ್ಕಂಥ ವಿಡಿಯೋವನ್ನ ಇಟ್ಕೊಂಡಿರ್ತಕ್ಕಂಥ ಸಂತು ಅದೇ ವಿಡಿಯೋವನ್ನ ಇಟ್ಕೊಂಡು ಮತ್ತೊಮ್ಮೆ ಕೊನೆಯದಾಗಿ ಅವ್ರ ಹತ್ರ 50 ಲಕ್ಷ ವಸೂಲಿ ಮಾಡ್ಕೊಂಡ್ ಬಿಡೋಣ, ಇಲ್ಲ ಅಂದ್ರೆ ಖಂಡಿತ ಈ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅವನ್ ಸವಸಕ್ಕೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ಕೋತಾರೆ. ಇತ್ತ ಕಡೆ ಜಾನು ರೆಡಿ ಆಗಿದ್ದಾರೆ ಅಪ್ಪನ ಮನೆ ಫಂಕ್ಷನ್ಗೆ ಹೋಗೋತಕ್ಕೆ. ಇತ್ತ ಕಡೆ ಜಯಂತ ಜಾನುವನ್ನ ನೋಡಿದ್ದೆ ಕಳೆದು ಹೋಗ್ತಾರೆ. ನಿಮ್ಮಂತ ಸುಂದ್ರಿನೇ ಜಗತ್ತಲ್ಲಿ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಹೋಗ್ಲತ್ತಾರೆ. ನಿನ್ನೆ ತಾನೇ ಹೋಗೋದಿಲ್ಲ ಅಂತ ಹೇಳಿ ಇವತ್ತು ರೆಡಿ ಆಗಿದ್ರಲ್ಲ ಅಂದಾಗ ರೆಡಿ ಆಗ್ಲೇಬೇಕಲ್ವಾ, ನೀವೇ ಹೇಳಿದ್ರಲ್ವಾ ಅಪ್ಪ ಅಮ್ಮನ ಫಂಕ್ಷನ್ಗೆ ಹೋಗದೆ ಇರಬಾರ್ದು ಅಂತ, ನೀವೇ ಹೇಳ್ಬಿಟ್ಟು ಇವಾಗ ಈ ರೀತಿ ಕೇಳಿದ್ರೆ ಹೇಗೆ ಅಂತ ಕೇಳ್ತಾಳೆ ಜಾನು. ಅದಕ್ಕೆ ಇಲ್ಲಿ ಜಯಂತ್ ನೀವು ಹೋಗಲ್ಲ ಅಂದ್ರಲ್ವಾ, ಅದಕ್ಕೋಸ್ಕರ ಕೇಳಿದೆ, 1-2 ಮಿನಿಟ್ಸ್ ಅಷ್ಟೇ ಕೊಡಿ, ರೆಡಿ ಆಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಜಯಂತ್ ಹೋಗ್ತಾರೆ. ಈ ಕಡೆ ಜಾನುಗೆ ಜಯಂತ್ ಕಂಡ್ರೆ ಆಗೋದಿಲ್ಲ. ಜಯಂತ್ ಪ್ರತಿ ಮಾತಲ್ಲೂ ಕೂಡ ಇಲ್ಲಿ ಜಾನುಗೆ ಕೆಟ್ಟತನ ನೀಚತನವೇ ಕಾಣಿಸ್ತದ. ಜಯಂತ್ ಜೊತೆ ಮಾತಾಡೋಕ್ಕೂ ಕೂಡ ಅಸಹ್ಯ ಆಗತ್ತೆ ಜಾನುಗೆ. ಬಟ್ ಏನ್ ಮಾಡೋಕ್ಕಾಗತ್ತೆ, ಜಯಂತ್ ಹತ್ರ ಎಲ್ಲವನ್ನ ಕೂಡ ಹೆಕ್ಕಿ ತೆಗಿಬೇಕು ಅಂದ್ರೆ ತಾನು ನಾಟಕ ಮಾಡ್ಲೇಬೇಕು ಅಂತ ಅರ್ಥಕೊಂಡಿರ್ತಕ್ಕಂಥ ಜಾನು ಮೊದಲು ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಜಯಂತ್ ಜೊತೆ ನಾಟಕ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಇತ್ತ ಕಡೆ ಜಯಂತ್ ಮತ್ತೆ ಜಾನು ಇಬ್ರು ಕೂಡ ಕಾರಲ್ಲಿ ಹೊಟ್ಟು ಬರ್ತಿದ್ದಾರೆ. ಅದಕ್ಕೂ ಮುನ್ನ ಆಲ್ರೆಡಿ ಜಾನು ವಿಶ್ವನ್ಗೆ ಕರೆ ಮಾಡಿದಾಳೆ. ವಿಶ್ವ ಕೂಡ ಏನು ಯೋಚನೆ ಮಾಡಿದೆ ನೀನು ಅಮ್ಮನ ಬಿಡಿಸ್ಕೊಂಡು ಬರೋದ್ರ ಬಗ್ಗೆ ಅಂದಾಗ ಇಲ್ಲಿ ಅಣ್ಣ ಬಂದಿದ್ರು, ಅವರ ಇಟ್ಕೊಂಡು ನಾನು ಹೋಗಿ ಸಿಕ್ಕಿಬಿದ್ದು ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಜಯಂತ್ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟೆ. ಇವಾಗ ಖಂಡಿತವಾಗ್ಲೂ ನಾವು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರಲೇಬೇಕು ಅಂದಾಗ ಇವತ್ತು ನಾನು ಮಾವನ ಮನೆಗೆ ಹೋಗ್ತಾ ಇದ್ದೀನಿ, ಫಂಕ್ಷನ್ ಇದೆ ಅಲ್ವಾ ಅಂತ ವಿಶ್ವ ಹೇಳಿದಾಗ ಹಾಗಿದ್ರೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಅಲ್ಲೇ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾಳೆ ಜಾನು. ಸರಿ ಆಯ್ತು ಅಂತ ಹೇಳಿ ವಿಶ್ವ ಕೂಡ ಇಲ್ಲಿ ಪೂಜೆಗೆ ಅಂತ ಹೇಳಿ ಬರ್ತಿದ್ದಾರೆ. ಇತ್ತ ಕಡೆ ಜಾನು ಕೂಡ ಜಯಂತ್ ಜೊತೆ ಹೋಗ್ತಿದ್ದಾಳೆ. ಜಯಂತ್ ಹೋಗ್ಬೇಕಾದ್ರೆ ಜಯಂತ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಿದ್ದೆ ಇಲ್ಲಿ ಸಂತು ಮಾತನಾಡ್ತಾರೆ. ಸಂತು ಮಾತನಾಡಿದ ಮಾತನ್ನ ಕೇಳಿದ್ದೆ ಜಯಂತ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಮತ್ತೆ ಒಕ್ಕರಿಸ್ಕೊಂಡಲ್ಲ ಈ ವ್ಯಕ್ತಿ, ಏನಪ್ಪಾ ಮಾಡುದು ಅಂತ ಹೇಳಿ. ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ನಾನು ಆನಂತರ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಸಂತು ಕೇಳೋದಿಲ್ಲ, ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಹೇಳಿ ದುಂಬಾಲ್ ಬೀಳ್ತಾರೆ. ಹಾಗಾಗಿ ಮಧ್ಯದಲ್ಲೇ ಕಾರನ್ನ ನಿಲ್ಸಿದ್ದೆ ಸಂತು ಜೊತೆ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಜಯಂತ್ಗೆ ಗೊತ್ತಿಲ್ಲ ಅದು ಸಂತು ಅಂತ ಹೇಳಿ. ಯಾಕ್ರಿ ಮತ್ತೆ ಕಾಲ್ ಮಾಡಿದ್ರ, ಅವತ್ತೇ ದುಡ್ಡು ಇಸ್ಕೊಂಡ್ರಲ್ವಾ, ಮತ್ತೆ ಯಾಕೆ ಕಾಲ್ ಮಾಡಿದ್ರಿ ಅಂದಾಗ ಅನಿವಾರ್ಯತೆ ಇತ್ತು ಕಾಲ್ ಮಾಡ್ದ. ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನ ಕೇಳಕ್ ಆಗತ್ತೆ, ಆ ವಿಡಿಯೋ ನನ್ನ ಹತ್ರ ಇರೋ ತನಕ ನೀವು ಕೊಡ್ಲೇಬೇಕಾಗತ್ತಲ್ವಾ. ಸರಿ ಆಯ್ತು, ಈಗ ಒಮ್ಮೆ ಕೊಟ್ಬಿಡಿ, ನಂತರ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಸಂಪೂರ್ಣವಾಗಿ ಇಡೀ ವಿಡಿಯೋನೇ ನಿಮ್ ಕೈಗೆ ಒಪ್ಪಿಸ್ಬಿಡ್ತೀನಿ ಅಂತ ಹೇಳಿ ಸಂತು ಹೇಳ್ತಾರೆ. ಆಗ ಇಲ್ಲಿ ಜಯಂತ ಆಗಲ್ಲ ಹೋಗಲ್ಲ ಅಂದಾಗ ಸರಿ ಆಯ್ತು ಬಿಡಿ, ಆಗಲ್ಲ ಹೋಗಲ್ಲ ಅಂದ್ರೆ ಈ ವಿಡಿಯೋ ಎಲ್ಲೆಲ್ಲಿ ಸೇರ್ಬೇಕು ಅಲ್ಲಿಗೆ ಸೇರುತ್ತೆ, ನಿಮ್ಮ ನಿಜ ಬಂಡವಾಳ ಕೂಡ ಆಚೆ ಬರುತ್ತೆ, ನಾನಿನ್ನು ಸಹಿಸ್ಕೊಂಡು ಇಟ್ಕೊಳಕ್ ಆಗಲ್ಲ, ಜೊತೆಗೆ ನೀವು ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಜಾನು ಅಣ್ಣ ಸಂತು ಹೇಳ್ತಾರೆ. ಇತ್ತ ಕಡೆ ಜಯಂತ್ ಸರಿ ಆಯ್ತು ಲೊಕೇಶನ್ನ ಕಳಿಸಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ ನೀವೇ ಲೊಕೇಶನ್ ಕಳಿಸಿ, ಅಲ್ಲಿಗೆ ನಾನೇ ಬಂದು ದುಡ್ಡು ಇಸ್ಕೊತೀನಿ ಅಂತ ಕೂಡ ಸಂತು ಹೇಳ್ತಾರೆ. ಫೈನಲಿ ಇಲ್ಲಿ ಜಾನುಗೆ ಅನುಮಾನ ಬರುತ್ತೆ, ಯಾಕಪ್ಪ ಇವರು ಗಾಡಿ ನಿಲ್ಲಿಸಿ ಹೋದ್ರು ಅಂತ ಹೇಳಿ. ಅದೇ ಕಾರಣಕ್ಕೆ ಯಾಕೆ, ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಮಾತಾಡ್ತಿದ್ರಿ, ಗಾಬರಿ ಯಾಕೆ ಆಗಿದ್ರ, ಯಾಕೆ ಬೆವರ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಜಯಂತ್ ಸಿಕ್ಕಾಪಟ್ಟೆ ಬೆವ್ತು ಹೋಗ್ತಿದ್ದಾರೆ. ಅದೇ ಈ ಕಡೆ ಜಾನುಗೆ ಅನುಮಾನ ತರಿಸುತ್ತೆ. ಬಟ್ ಇಲ್ಲಿ ಜಯಂತ್ ಮಾತ್ರ ಅದನ್ನ ಸಂತು ಅಂತಾಗ್ಲಿ ತಾನು ತಪ್ಪು ಮಾಡಿರೋದಕ್ಕೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಆಗ್ಲಿ ಯಾವ್ದನ್ನ ಕೂಡ ಬಿಟ್ಕೊಡೋದೆಲ್ಲ, ನನ್ನ ಸ್ನೇಹಿತನ ತಂದ ಅಡ್ಮಿಟ್ ಆಗಿದಾರಂತ, ಹಾಗಾಗಿ ನೋಡೋಕೆ ಬಾ ಅಂತ ಹೇಳ್ತಿದ್ದ, ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಂತ ಹೇಳಿ ಹೇಳ್ತಾರ. ಮತ್ತೆ ನೀವ್ಯಾಕ್ರಿ ಈ ರೀತಿ ಇದ್ದೀರಾ, ನೀವು ಖುಷಿಯಾಗಿರ್ಬೇಕಲ್ವಾ, ಅದನ್ನ ಬಿಟ್ಟು ಈ ರೀತಿ ಇದ್ರೆ ಹೇಗೆ ಅಂದಾಗ ಏನಿಲ್ಲ, ಸ್ವಲ್ಪ ತುಂಬಾ ಬೇಜಾರಿರತ್ತಲ್ವ, ನಿಮ್ಮಮ್ಮ ಕೂಡ ಸಿಕ್ಕಿಲ್ಲ, ಅದೇ ಯೋಚನೆ ನನಗೆ, ಮತ್ತೆ ವೆಂಕಿ ಅಣ್ಣನ ಅಮ್ಮ ಕೂಡ ಸಿಕ್ಕಿಲ್ವಲ್ಲ ಅಂತ ಹೇಳಿ ಜಾನು ಹೇಳ್ತಾಳೆ. ಇಲ್ಲಿ ಜಯಂತ್ ರಿಯಾಕ್ಷನ್ ನಿಜಕ್ಕೂ ಕೂಡ
ಇಲ್ಲಿ ತುಂಬ ಸ್ಟ್ರೇಂಜ್ ಆಗಿ ಅನ್ನಿಸ್ತಿದೆ ಜಾನುಗೆ. ತದನಂತರ ಇಲ್ಲಿ ಜಯಂತ್ ಮತ್ತೆ ಜಾನು ಕೂಡ ಫಂಕ್ಷನ್ಗೆ ಹೋಗ್ತಾರೆ. ಆ ಫಂಕ್ಷನ್ಗೆ ಮನೆ ಮಕ್ಕಳು ಎಲ್ಲರೂ ಕೂಡ ಸುಸೇಂದ್ರು ಮೊಮ್ಮಕ್ಕಳು ಸಮೇತ ಬಂದಿದ್ದಾರೆ. ನಿಜಕ್ಕೂ ಶ್ರೀನಿವಾಸ್ ಅವರು ಹಾಗೆ ಲಕ್ಷ್ಮಿ ತುಂಬಾನೇ ಖುಷಿಯಾಗಿದ್ದಾರೆ. ಅವರ ಸ್ನೇಹಿತರು ಮಾಡ್ತಿರ್ತಕ್ಕಂಥ ಸಹಾಯಕ್ಕೆ ಖಂಡಿತ ಅವರು ಕೃತಜ್ಞತೆಯನ್ನ ಸಲ್ಲಿಸ್ತಿದ್ದಾರೆ. ಜೊತೆಗೆ ಈ ಒಂದು ಮೆಕ್ಯಾನಿಕ್ ಶಾಪ್ ತುಂಬ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಬೇಕು, ಜೊತೆಗೆ ಮೊದಲು ಹೇಗಿದೆಯೋ ಹಾಗೆ ಇರಬೇಕು, ನೀನು ಬದಲಾವಣೆ ಆಗಬಾರ್ದು ಅಂತ ಕೂಡ ಹೇಳ್ತಾರೆ ಸ್ನೇಹಿತರು. ಖಂಡಿತ ಹಾಗೆ ಇರ್ತೀನಿ ಅಂತ ಕೂಡ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಹೊಸ ಅಧ್ಯಾಯ ಶುರುವಾಗ್ತದೆ. ಜಾನು ಮತ್ತು ಜಯಂತ್ ಕೂಡ ಬರ್ತಾರೆ, ವಿಶ್ವ ಕೂಡ ಬರ್ತಾರೆ. ಫೈನಲಿ ಎಲ್ಲರೂ ಕೂಡ ಖುಷಿಯಿಂದ ಒಂದು ಪೂಜಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಇಲ್ಲಿ ಜಯಂತ್ ಮಾತ್ರ ಲೊಕೇಶನ್ ಕಳಿಸಿ ಸಂತುವನ್ನ ತನ್ನ ಜಾಗಕ್ಕೆ ಕರ್ಸ್ಕೊತಿದ್ದಾರೆ. ಈ ಕಡೆ ಜಯಂತ್ ಕಾಲ್ ಮಾಡಿದೆ, ಈ ಕಡೆ ಸಂತು ಕೂಡ ಕಾಲ್ ರಿಸೀವ್ ಮಾಡ್ತಾರೆ. ನೀವು ಈ ಜಾಗಕ್ಕೆ ಬನ್ನಿ, ನಿಮಗೆ ದುಡ್ಡನ್ನ ಕೊಡ್ತೀನಿ ಅಂತ ಕೂಡ ಜಯಂತ್ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿದ್ದೆ. ಇಲ್ಲಿ ಸಂತು ಏನೋ ಒಂದು ಸುಳ್ಳು ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಜಯಂತ್ ಕಳ್ಸಿರ್ತಕ್ಕಂಥ ಲೊಕೇಶನ್ಗೆ ಹೋಗ್ತಾರೆ. ಈ ಬಾರಿ ಕೂಡ ಹೆಲ್ಮೆಟ್ ಹಾಕೊಂಡು ಹೋಗಿದ್ದಾರೆ, ಬಿಕಾಸ್ ತಾನು ಅನ್ನೋದು ಜಯಂತ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ. ಫೈನಲಿ ದುಡ್ಡಲ್ಲಿ ಅಂದಾಗ ಸ್ವಲ್ಪ ಪೆನ್ ಡ್ರೈವ್ ತೋರಿಸಿ ಅಂತ ಕೇಳ್ತಾರೆ ಜಯಂತ. ಸರಿ ಆಯ್ತು ಅಂತ ಪೆನ್ ಡ್ರೈವ್ ತೋರಿಸ್ತಾರೆ. ನೀವು ಪೆನ್ ಡ್ರೈವ್ ಕೊಡದೆ ನಾನು ಹೇಗೆ ದುಡ್ಡು ಕೊಡೋಕ್ಕಾಗುತ್ತೆ, ಪೆನ್ ಡ್ರೈವ್ ಈ ಕಡೆ ಕೊಡಿ, ಈ ಕಡೆ ದುಡ್ಡು ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಸಂತು ಕೂಡ ಒಪ್ಕೋತಾರೆ. ನಂತರ ಜಯಂತ್ ಒಂದು ಮಾತು ಕೇಳ್ತಾರೆ, ಇದೇ ಒಂದು ಪೆನ್ ಡ್ರೈವ್ ಅಲ್ಲಿ ಮಾತ್ರ ಇರೋದು ಅಂತ ಹೇಗೆ ನಂಬೋದು, ಬೇರೆ ಕಾಪಿ ಇಟ್ಕೊಂಡಿದ್ರೋ ಏನು ಅಂತ ಹೇಳಿ ಜಯಂತ್ ಪ್ರಶ್ನೆ ಮಾಡಿದಾಗ, ಇಲ್ಲ ಕಣ್ರಿ ಇದು ಒಂದೇ ಕಾಪಿ ಇರೋದು, ಯಾವುದೇ ರೀತಿ ಕಾಪೀಸ್ ನಾನು ಇಟ್ಕೊಂಡಿಲ್ಲ, ನಾನು ಇನ್ನು ಮುಂದೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ದುಡ್ಡು ಕೂಡ ಸೇರುತ್ತೆ. ಸಂತು ಫುಲ್ ಖುಷಿಯಿಂದ ಸಿಕ್ತಪ್ಪ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ಅನ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ರೌಡಿಗಳನ್ನ ಕರೀತಾರೆ. ಜಯಂತ್ ಕೈಯಲ್ಲಿ ಪೆನ್ ಡ್ರೈವ್ ಇದೆ, ವಿಡಿಯೋದು, ಈ ಕಡೆ ರೌಡಿಗಳನ್ನ ಕರೆದಿದ್ದಾರೆ. ಜಯಂತ್ ಫೈನಲಿ ಇಲ್ಲಿ ರೌಡಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಸಂತುಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಕೊನೆಗೂ ಇಲ್ಲಿ ಜಯಂತ್ ಕೈಲಿ ಲಾಕ್ ಆಗಿದ್ದಾರೆ. ಈ ಕಡೆ ತನ್ನ ಮುಖ ನೋಡ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಭಯ ಸಂತುಗೆ ಕಾಡ್ತದೆ. ಹಾಗಾಗಿ ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ದಾರೆ. ಬಟ್ ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಸಂತುವಿಂದ, ಬಿಕಾಸ್ ರೌಡಿಗಳು ಅವರನ್ನ ಇಟ್ಕೊಂಡಿದ್ದಾರೆ. ಈ ಕಡೆ ಜಯಂತ್ ಮೊದಲು ಅವನ ಮುಖನ ತೆಗಿರಿ, ಯಾರು ಅನ್ನೋದನ್ನ ನಾನು ನೋಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಸಂತು ಅವರು ಬೇಡ ಅಂತ ಹೇಳ್ತಿರ್ತಾರೆ. ಬಟ್ ಫೈನಲಿ ಮುಖವನ್ನ ತೆಗಿತಾರೆ, ಮುಖ ಮುಚ್ಕೋತಾರೆ ಕೈಯಿಂದ. ಸಂತು ಅನುಮಾನ ಬರುತ್ತೆ ಇಲ್ಲಿ ಜಯಂತ್ಗೆ, ಯಾರೋ ಗೊತ್ತಿರೋ ಮುಖ ಇದ್ದಾಗಿದೆಯಲ್ಲ ಅಂತ. ಫೈನಲಿ ಕೈಯನ್ನ ಕೂಡ ತೆಗಿತಿದ್ದಾಗ ಸಂತುನ ನೋಡಿದ್ದೆ ನೀವ ಅಂತ ಹೇಳಿ ಜಯಂತ ಬಿಚ್ಚಿ ಬೀಳ್ತಿದ್ದಾರೆ. ಹೌದು ನಾನೇನೆ ಅಂತ ಹೇಳ್ತಾರೆ. ಇಷ್ಟು ದಿನ ನೀವೇನಾ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಈ ರೀತಿಯಾಗಿ ದುಡ್ಡನ್ನ ತಗೊಳಕ್ ಬಂದಿದ್ದು ಅಂದಾಗ ಹೌದು ಅಂತ ಹೇಳ್ತಾರೆ. ಫೈನಲಿ ಜಯಂತ್ಗೆ ಭಯ ಶುರುವಾಗಿದೆ. ಯಾಕಂದ್ರೆ ಜಾನು ಅಣ್ಣನಿಗೆ ತನ್ನ ಬಗ್ಗೆ ವಿಷಯ ಗೊತ್ತಾಗಿದೆ ಅಂದ್ರೆ ಖಂಡಿತ ಜಾನು ಗೊತ್ತಾಗ್ಬಿಟ್ರೆ ಏನ್ ಮಾಡೋದು, ನನ್ನ ಚಿನ್ನುಮರಿ ನನ್ನಿಂದ ದೂರ ಆಗ್ತಾಳೆ ಅಂತ ಹೇಳಿ ಸಂತು ಕಷ್ಟವನ್ನ ನಿವಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಫೈನಲಿ ಇಲ್ಲಿ ನೀವು ಇಂಥ ಕೆಲಸ ಮಾಡಿದ್ದು ಅಂದಾಗ ನಾನು ಬೇಕು ಅಂತ ಮಾಡಿದ್ದಲ್ಲ, ಅಕಸ್ಮಾತ್ ಆಗಿದ್ದು ಹಾಗೆ ಹೀಗೆ ಅಂತ ಹೇಳಿ ಜಯಂತ್ ಜಸ್ಟಿಫೈ ಮಾಡ್ಕೋತಿದ್ದಾರೆ. ಫೈನಲಿ ಇಲ್ಲಿ ಸಂತು ಯಾವುದೇ ರೀತಿಯಲ್ಲೂ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜಯಂತೆ ಸಂತುಗೆ ಭಯ ಪಡ್ತಿದ್ದಾರೆ. ಅತ್ತ ಕಡೆ ವಿಶ್ವ ಮತ್ತೆ ಜಾನು ಇಬ್ರು ಕೂಡ ಪ್ಲಾನ್ ಮಾಡ್ತಿದ್ದಾರೆ ಹೇಗೆ ವೆಂಕಿ ಅಮ್ಮನನ್ನ ಅಲ್ಲಿಂದ ಕರ್ಕೊಂಡು ಬರುವುದು ಅಂತ. ಫೈನಲಿ ಜಯಂತ್ಗೆ ಚೆನ್ನೆ ಹಣ್ಣನ್ನ ತಿನ್ನಿಸಿ ಅದೇ ಫಂಕ್ಷನ್ ದಿನಾನೇ ಇಲ್ಲಿ ಜಾನು ವೆಂಕಿ ಅಮ್ಮನನ್ನ ಕರ್ಕೊಂಡು ಬಂದ್ರೆ ಅಚ್ಚರಿ ಪಡ್ಬೇಕಾಗಿಲ್ಲ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.